ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನ ಹಂದನಕೆರೆ ಗ್ರಾಮದಲ್ಲಿ ನೂತನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಟ್ಟಡದ ಉದ್ಘಾಟನಾ ಸಮಾರಂಭವು ಅತ್ಯಂತ ಅರ್ಥಪೂರ್ಣವಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬೀರ್ ಅವರು ಪಾಲ್ಗೊಂಡು ಕಟ್ಟಡವನ್ನು ಉದ್ಘಾಟಿಸಿ ಪೂಜೆ ಸಲ್ಲಿಸಿ ನಂತರ ನಡೆದ ಸಮಾರಂಭದಲ್ಲಿ ಮಾತನಾಡಿ, ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿ, ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವ ಎಲ್ಲಾ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸಿ, ಮುಂದಿನ ದಿನಗಳಲ್ಲಿ ಇದೇ ಆವರಣದಲ್ಲಿ ಇನ್ನೂ 15ಕ್ಕೂ ಹೆಚ್ಚು ಕಟ್ಟಡಗಳನ್ನು ನಿರ್ಮಿಸುವ ಯೋಜನೆ ಇರುವುದಾಗಿ ತಿಳಿಸಿ, ತಾಲ್ಲೂಕಿನ ಬಡ ಹಾಗೂ ಹಿಂದುಳಿದ ಮಕ್ಕಳಿಗೆ ಉನ್ನತ ಮಟ್ಟದ ಗುಣಮಟ್ಟದ ಶಿಕ್ಷಣ ಒದಗಿಸುವ ಉದ್ದೇಶದಿಂದ ಎಲ್.ಕೆ.ಜಿ. ಹಾಗೂ ಯು.ಕೆ.ಜಿ. ಸೇರಿದಂತೆ ಪದವಿ ಪೂರ್ವ ಕಾಲೇಜು ಮಟ್ಟದವರೆಗೆ ಒಟ್ಟು 10 ಗುಣಮಟ್ಟದ ಶಾಲೆಗಳನ್ನು ಆರಂಭಿಸುವ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ತಿಳಿಸಿ, ಈ ಯೋಜನೆಗೆ ಸದ್ಯದಲ್ಲೇ ಗುದ್ದಲಿ ಪೂಜೆ ನೆರವೇರಿಸಿ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆಯಾಗಿ ರೂಪಿಸಲಾಗುವುದು ಎಂದು ತಿಳಿಸಲಾಯಿತು. ಈ ಸಮಾರಂಭದಲ್ಲಿ ಅತಿಥಿಗಳು, ಗಣ್ಯರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಜನಪ್ರತಿನಿಧಿಗಳು, ಮುಖಂಡರು, ಆತ್ಮೀಯರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸ್ನೇಹಿತರೆ ಮತ್ತು ಸಾರ್ವಜನಿಕ ಬಂಧುಗಳೇ, ಇವತ್ತು ಒಂದು ನಾವೆಲ್ಲ ಶೈಕ್ಷಣಿಕವಾಗಿ ಏನಾದರೂ ಕೂಡ ನಾವು ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟರೆ ಭವಿಷ್ಯದಲ್ಲಿ ಅವರು ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಹೊರಹೊಮ್ಮಬಹುದು ಅಂತಕ್ಕಂಥದ್ದು ನಮ್ಮ ಭಾವನೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಕಾಂತರಾಜ್ ಸಾಹೇಬರು ತಾಲೂಕು BO ಅವರಾಗಿ ಬಂದ ಮೇಲಿಂದ ನಾವೆಲ್ಲ ಒಂದು ಕ್ರಾಂತಿಯನ್ನೇ ಪ್ರಾರಂಭ ಮಾಡಿದ್ದೇವೆ. ಚಿಕ್ಕನಾಯಕನಹಳ್ಳಿನಲ್ಲಿ ಏನು ಶಿಕ್ಷಣದಲ್ಲಿ ಅತಿ ಹಿಂದುಳಿದಂಥ ತಾಲೂಕು ಯಾವ್ದಾದ್ರು ಇದ್ರೆ ಚಿಕ್ಕನಾಯಕನಹಳ್ಳಿ ಅಂತ ಪ್ರತಿ ವರ್ಷನೂ ಕೂಡ ಹೇಳ್ತಾ ಇದ್ರು. ಅದನ್ನು ಕಳೆದ 2 ವರ್ಷದಿಂದ ಕೂತ್ಕೊಂಡು BO ಅವ್ರು ಬಂದಮೇಲೆ ಕೂತ್ಕೊಂಡು ಇವತ್ತು ಒಳ್ಳೆ ರೀತಿಯಲ್ಲಿ ಜಿಲ್ಲೆನಲ್ಲೇ SLCನಲ್ಲಿ ಪ್ರಥಮ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ. 2 ವರ್ಷದಿಂದ 2 ಶೈಕ್ಷಣಿಕ ಜಿಲ್ಲೆ, ನಮ್ಮ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆನಲ್ಲಿ ಶೈಕ್ಷಣಿಕವಾಗಿ 2 ಜಿಲ್ಲೆ ಇದೆ, ಮಧುಗಿರಿ ಮತ್ತೆ ಚಿಕ್ಕನಾಯಕನಹಳ್ಳಿ. 2 ಜಿಲ್ಲೆಗೆ ಪ್ರಥಮ ಸ್ಥಾನ ಚಿಕ್ಕನಾಯಕನಹಳ್ಳಿನಲ್ಲಿ SLCನಲ್ಲಿ. ಹಾಗಾಗಿ ಇವತ್ತು ಸ್ಪರ್ಧಾತ್ಮಕ ಯುಗ ಪ್ರಾರಂಭ ಆಗಿದೆ. ಶಿಕ್ಷಣ ಕ್ರಾಂತಿನ ಪ್ರಾರಂಭ ನಮ್ಮ BO ಅವರು ಮತ್ತೆ ಅವ್ರ ತಂಡದವರು ಎಲ್ಲರೂ ಸರ್ಕಾರ ರಹಿತ ಅನುದಾನ ರಹಿತ 4 ವರ್ಗದ ಶಾಲೆಗಳೇನಿದ್ದಾವೆ ಎಲ್ಲ ಶಾಲೆಯವ್ರನ್ನು ಕೂಡ ಒಟ್ಟುಗೂಡಿಸ್ಕೊಂಡು ಎಲ್ಲ ಶಾಲೆಯಲ್ಲಿ ಓದ್ತಾ ಇರೋರು ನಮ್ಮ ತಾಲೂಕು ಮಕ್ಕಳೇ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾವು ಇವತ್ತು ಶೈಕ್ಷಣಿಕವಾಗಿ ಎಲ್ರಿಗೂ ಒಂದೇ ಸಮಾನವಾದಂಥ ಶಿಕ್ಷಣವನ್ನು ನೀಡಲಿಕ್ಕೆ ತಾಲೂಕಿನ ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ಪ್ರಾರಂಭವನ್ನು ಮಾಡಿದ್ದೇವೆ. ಇವತ್ತು ಪ್ರೇರಣಾ ಶಿಬಿರನು ಕೂಡ ಬೆಳಗ್ಗೆ ನಮ್ಮ BO ಅವರು ಅದನ್ನ ಉದ್ದೇಶಿಸಿ ಮಾತನಾಡಿ, ಈಗ ಏನು ಮತ್ತೆ ಬೇರೆ ಮಕ್ಕಳು ಯಾರು ಕಳೆದ ಮಧ್ಯ ವಾರ್ಷಿಕ ಪರೀಕ್ಷೆನಲ್ಲಿ ಸುಮಾರು 1300 ಜನ ಒಂದು 2-3 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ರು, ಅವ್ರನ್ನ ಅವ್ರಿಗೆ ಬೇರೆ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅದಾದ ನಂತರ ಈಗೇನು ಮೊನ್ನೆ ಪ್ರಿಪರೇಟರಿ ಎಕ್ಸಾಮ್ ಆಯಿತು ಮಕ್ಕಳಿಗೆ, ಪ್ರಿಪರೇಟರಿನಲ್ಲೂ ಕೂಡ ಸುಮಾರು 260ರಿಂದ 300 ಜನ ಮಕ್ಕಳು 2ರಿಂದ 3 ಸಬ್ಜೆಕ್ಟಲ್ಲಿ ಫೇಲ್ ಆಗಿರೋರಿಗೆ ಅವ್ರಿಗೆ ಏನು ಮಾಡಬೇಕು ಅನ್ನೋದು ಕೂಡ ಪ್ರಯತ್ನವನ್ನು ಮಾಡಿದ್ರು. ಇದೆಲ್ಲಕ್ಕೂ ಕಾರಣ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಎಲ್ಲ ಶಿಕ್ಷಕರ ತಂಡಕ್ಕೆ ಇವತ್ತು ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಖಂಡಿತ ಇವತ್ತು ಒಂದೇನಾಯ್ತು, ಬೇರೆಯವರೆಲ್ಲ ಎಲ್ಲಿಂದನೋ ಫ್ಯಾಕಲ್ಟೀಸ್ ಕರೆಸಿ ಅವ್ರ ಕಡೆಯಿಂದ ಪಾಠ ಮಾಡಿಸ್ಬೇಕು ಇದೆಲ್ಲ ಹೇಳಿದ್ರು. ನಮ್ಮ BO ಅವ್ರು ಬಂದ್ಮೇಲೆ ಇಲ್ಲ, ನಿಮ್ಮಲ್ಲೇ ಶಕ್ತಿ ಇದೆ ಶಿಕ್ಷಕರೇ, ನೀವೇ ನಿಮ್ಮಲ್ಲಿರ್ತಕ್ಕಂಥ ಬುದ್ಧಿಶಕ್ತಿಯನ್ನ ಹೊರ ತೆಗಿಲಿಕ್ಕೆ ಪ್ರಯತ್ನ ಮಾಡಿ ಅವ್ರನ್ನೇ ಒಂದು ರಿಸೋರ್ಸ್ ಪರ್ಸನ್ಸ್ ಆಗಿ ಒಂದು 60 ಜನನ್ನ ತಯಾರು ಮಾಡಿ ಸಬ್ಜೆಕ್ಟ್ ವಾರ್ ಟೀಚರ್ಸ್ನ ಅವ್ರ ಮುಖಾಂತರನೇ ಇವತ್ತು ಪಾಠವನ್ನು ಮಾಡಿಸಿ ಇವತ್ತು ಉತ್ತಮ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ನಮಗೆ ಹೆಮ್ಮೆ ಏನಂದ್ರೆ ತುಮಕೂರು KDB ಸಭೆ ಆದ್ರೂ ಕೂಡ ಪ್ರಥಮವಾಗಿ ನಮ್ಮ ಚಿಕ್ಕನಾಯಕನಹಳ್ಳಿ ಹೆಸರೇ ಮಿನಿಸ್ಟ್ರು ಕೂಡ ಹೇಳ್ತಾರೆ, ಚಿಕ್ಕನಾಯಕನಹಳ್ಳಿ ತರ ಶಿಕ್ಷಣಕ್ಕೆ ನೀವು ಎಲ್ಲ ಕೂಡ ಒತ್ತನ್ನು ಕೊಡಿ ಅಂತಕ್ಕಂಥದ್ದನ್ನ. ಅದು ಹೇಳಿದಾಗ ನಮಗೆ ತುಂಬಾ ಖುಷಿ ಆಗ್ತದೆ. ಆ ರೀತಿಯಲ್ಲಿ ಮಕ್ಕಳು ಅಷ್ಟೇ, ಮಕ್ಕಳು ಇವತ್ತು ಅವ್ರಿಗೆ ವಯಸ್ಸು ಮೀರಿದಂತ ಬುದ್ಧಿಶಕ್ತಿ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಅದನ್ನ ಬೇರೆ ಕಡೆಗೆ ಡೈವರ್ಟ್ ಆಗದಂಗೆ ನಾವು ನೋಡ್ಕೋಬೇಕು. ಆ ವಯಸ್ಸಿನಲ್ಲಿ ಅವ್ರು ಏನು ಓದ್ಬೇಕು, ಏನು ಕಲಿಬೇಕು, ಅದಕ್ಕೆ ನಾವು ಆದ್ಯತೆ ಕೊಡಬೇಕು. ಇದರಲ್ಲಿ 3 ಜನದ್ದು ಕೂಡ ಪಾತ್ರ ಇದೆ, ಶಿಕ್ಷಕರು, ಪೋಷಕರು ಮತ್ತೆ ಸಮಾಜ.
3 ಜನನು ಕೂಡ ಒಟ್ಟಾಗಿ ನಾವು ಶ್ರಮಿಸಿದ್ರೆ ಖಂಡಿತ ಮಕ್ಕಳ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ನಮ್ಗೆ ಬಾಲಗುರುಮೂರ್ತಿ ಅವರು ಹೇಳಿದ್ ನೀವು ಕೇಳಿಸ್ಕೊಂಡ್ರಿ, ಸೌತ್ ಆಫ್ರಿಕಾ, ಕೀನ್ಯಾ ಇವೆಲ್ಲ ಯಾಕೊಂದು ಹಿಂದುಳಿದಿದ್ದಾವೆ ಅಂದ್ರೆ ಅವ್ರು ಶಿಕ್ಷಣಕ್ಕೆ ಒತ್ತೇ ಕೊಡ್ಲಿಲ್ಲ. ನೀವೊಂದು ಹೇಳಿದ್ರು, ನಾವು ಈಗ ಒಬ್ಬನಿಗೋಸ್ಕರ ಜಪಾನಲ್ಲಿ ಟ್ರೈನಲ್ಲಿ ಕಳ್ಸಿದ್ರು ಅಂತ, ನಾವು ಅದೇ ಪ್ರಯತ್ನದಲ್ಲಿದ್ದೇವೆ. ನಮ್ಮಲ್ಲಿ ಒಂದು ಎಳ್ನೋಡ್ದ ಒಂದು ಮಗು, ವನಿತಾ ಅಂತ ಒಂದು ಮಗು, ಆ ಮಗು 608 ಅಂಕ ಪಡೀತು, 625ಕ್ಕೆ. ಅದು ಎಳ್ನೋಡಿದ ಒಂದು ಮಗು. ಆ ಮಗು ನನಗೆ ಸರ್ಕಾರಿ ಶಾಲೆಯಲ್ಲೇ ಓದ್ತೀನಿ, ಊರಿಂದನೇ ಬರ್ತೀನಿ, ಹಾಸ್ಟೆಲ್ ಕೊಡಿಸ್ತೀನಿ ಅಂದ್ರೂ ಬೇಡ ಅಂತ, ನಾನು ಊರಿಂದನೇ ಬರ್ತೀನಿ, ನನಗೆ ಸೆಕೆಂಡ್ PUC ಹಿಂಗೆ CET ನೀಟ್ ಕೋಚಿಂಗ್ ಕೊಡ್ತಾ ಇದ್ರು, ಫಸ್ಟ್ ಇಯರ್ಗೂ ನೀವು ಇಲ್ಲೇ ಕೊಡೋದಾದ್ರೆ ನಾನು ಇಲ್ಲೇ ಸೇರ್ತೀನಿ. ಆ ಒಂದು ಮಗುಗೋಸ್ಕರ 1 ವರ್ಷದಿಂದ ನಾವು ಪ್ರತಿ ಭಾನುವಾರ ಆಕೆಗೋಸ್ಕರ ಒಂದು 70ರಿಂದ 75 ಜನ ಮಕ್ಕಳಿಗೆ CET ಕೋಚಿಂಗ್, ನೀಟ್ನ ಕೋಚಿಂಗ್ ಅನ್ನ ಫಸ್ಟ್ ಇಯರ್ಗೂ ಕೊಡಿಸ್ತಾ ಇದ್ದೇವೆ. ಅದು 1 ಮಗು ಆದ್ರೇನು 10 ಮಗು ಆದ್ರೇನು ಎಲ್ಲರೂ ಒಂದೇ. ಆ ವನಿತನೊಬ್ಳಿಂದ ಫಸ್ಟ್ PUC, ನೆಕ್ಸ್ಟ್ ಬ್ಯಾಚ್ಗಂತೂ ಅವರು ಟಾಪರ್ ಆಗಿ ಬರ್ತಾರೆ ನಮ್ಮಲ್ಲಿ. ಈಗ ಯಾವ ತರ CET ನೀಟ್ ಬರಿಬೇಕು ಅನ್ನೋದು ನಮ್ಮ ತಾಲೂಕಿನ ಸೈನ್ಸ್ ಮಕ್ಕಳಿಗೆ ಸುಲಲಿತವಾಗಿ ಗೊತ್ತಿದೆ. ಹೆಂಗೆ ಮಾರ್ಕ್ ಮಾಡಬೇಕು, ಯಾವ ರೀತಿ ಅಟೆಂಡ್ ಮಾಡಬೇಕು, CET ನೀಟ್ ಕೋರ್ಸ್ನಿಂದ ಎಲ್ಲ ಎಕ್ಸಾಮ್ಸ್ ಪ್ರಿಪರೇಷನ್ ಪೂರ ಮಾಡಿದ್ವಿ. ಇನ್ನೊಂದು ವಾರ ಅವ್ರಿಗಿದೆ ಕ್ಲಾಸಸ್ ಅಷ್ಟೇ. ನೆಕ್ಸ್ಟ್ ಭಾನುವಾರ ಟೆಸ್ಟ್ ಮಾಡ್ತಾ ಇದೀವಿ ನಾಳೆ. ಅದಾದ್ಮೇಲೆ ಇನ್ನೊಂದು ವಾರ ಇದು ಮುಗಿಸ್ಕೊಂಡು ಅವರೆಲ್ಲ ಸುಮಾರು 376 ಜನ ಕಳೆದ ವರ್ಷ CET ನೀಟಲ್ಲಿ ಕೂತಿದ್ರು. ಅದರಲ್ಲಿ 97 ಜನ ಮಕ್ಕಳು ಗೌರ್ಮೆಂಟ್ ಸೀಟ್ ತಗೊಂಡಿದ್ದಾರೆ. ಗೌರ್ಮೆಂಟ್ ಸೀಟ್ ತಗೊಂಡಿದ್ರೆ ಅವ್ರ ಅಪ್ಪ ಅಮ್ಮಂಗೆ ಖರ್ಚಿಲ್ದಂಗೆ ಓದ್ತಾ ಇದ್ದಾರೆ. ಇವತ್ತು ಅದು ಬೇಕಲ್ವೇ ನಮ್ಗೆ? ಇವತ್ತು ಅವರು ಅದನ್ನು ಓದಿದ್ರೆ ಖಂಡಿತ ಅವ್ರ ಕಾಲ ಮೇಲೆ ನಿಂತ್ಕೊಂತಾರೆ, ಎಲ್ಲೋ ಒಂದ್ ಕಡೆ ಕೆಲಸ ಸಿಗುತ್ತೆ, ಆರಾಮಾಗಿ ಅವ್ರ ಜೀವನ ಬದುಕನ್ನ ಕಟ್ಕೋತಾರೆ. ನಾವು ಆ ಮಕ್ಳಿಗೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಅವ್ರು ಓದ್ಲಿಕ್ಕೆ ಏನೇನ್ ಬೇಕು ಒಂದ್ ಕೂತ್ಕೊಂಡು ನಾವು ಕಮಿಟಿ, ನಾವೆಲ್ಲ ಇದೀವಿ, ಕೆಲವರು ಎಲ್ಲಾ ಸಮಾಜದವರು ಸೇರಿ ಒಂದು ಸಮಿತಿ ಮಾಡ್ಕೊಂಡಿದೀವಿ, ಒಂದು 10-20 ಜನ. ನಾವು ಕೂತ್ಕೊಂಡು ಚರ್ಚೆ ಮಾಡಿದಾಗ ನಾನೊಂದು ಅನಿಸಿಕೆ ಹೇಳಿದೆ, ಆ ಮಕ್ಳಿಗೆ ಏನ್ ಬೇಕು ಅದನ್ನ ಕೊಟ್ರೆ, ಅವ್ರಿಗೆ ಏನು ಓದ್ಲಿಕ್ಕೆ ಏನ್ ಬೇಕು ಅದನ್ನ ಕೊಟ್ರೆ ಸೂಕ್ತ ಅಲ್ವೇ ಅಂತಂತ ನಾ ಪ್ರಶ್ನೆ ಇಟ್ಟಾಗ ಎಲ್ಲರೂ ಕೂಡ ಹೌದು ಸರಿ ಅಂತಂತ ಒಪ್ಪಿ ನಾವು ಆ ಮಕ್ಕಳಿಗೆ ಒಂದು ಮೆಸೇಜ್ ಹಾಕಿದ್ವಿ. ನಿಮ್ಗೆ ವಿದ್ಯಾಭ್ಯಾಸಕ್ಕೆ ಏನ್ ಕೊರತೆ ಇದೆ, ಏನ್ ನೀಗಿಸಿದ್ರೆ ನೀವು ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಓದ್ಲಿಕ್ಕೆ ಅನುಕೂಲ ಆಗುತ್ತೆ. ಅವರೆಲ್ಲ ಹೇಳಿದ್ರು, ಕೆಲವ್ರು ಲ್ಯಾಪ್ಟಾಪ್, ಕೆಲವ್ರು ಫೀಸು, ಕೆಲವ್ರು ಹಾಸ್ಟ್ಲು, ಕೆಲವ್ರು ಬುಕ್ಸ್, ಈ ತರ ನಮ್ಗೆ ಏನು ನರ್ಸಿಂಗ್ ಮಾಡ್ತಾ ಇರೋರು ಅವ್ರಿಗೆ ಸೆಟೋಸ್ಕೋಪ್ ಇಂದ ಹಿಡಿದು ಅವೇನೇನೋ ಎಕ್ವಿಪ್ಮೆಂಟ್ಸ್ ಬೇಕು, ಈ ತರ ಅದನ್ನೇ 26ನೇ ತಾರೀಕು ಅವ್ರು ಕೇಳಿದ್ನೇ ಕೊಡಿಸ್ತಾ ಇದೀವಿ ನಾವೆಲ್ಲ. ಯಾಕೆಂದ್ರೆ ಅವ್ರಿಗೆ ಓದ್ಲಿಕ್ಕೆ ಏನ್ ಅನುಕೂಲ ಬೇಕು, ಅದರಿಂದ ಅವ್ರ ಪರ್ಸೆಂಟೇಜ್ ಕಡಿಮೆ ಆಗಬಾರ್ದು, ಚೆನ್ನಾಗಿ ಓದ್ಬೇಕು. ಓದಿ ಅವರು ಮುಂದೆ ಅವರು ಎಲ್ಲರೂ ಕೂಡ ಅವ್ರ ಕೆಲಸನವ್ರು ಎಲ್ಲರಿಗೂ ಕೂಡ ಇವತ್ತು ಸರ್ಕಾರಿ ಕೆಲಸ ಸಿಗುತ್ತೆ ಅಂದ್ರೆ ಸುಳ್ಳು. ಆದ್ರಿಂದ ನೀವು ಹಲವಾರು ಅವಕಾಶಗಳಿದೆ ಇವತ್ತು ಸಮಾಜದಲ್ಲಿ. ನಾವು ಕಲ್ತಿದ್ರೆ, ವಿದ್ಯೆ ಹೊಂದಿದ್ರೆ ಖಂಡಿತ ನೀವು ಎಲ್ಲಾದ್ರೂ ಕೂಡ ಬದುಕಬಹುದು. ವಿದ್ಯೆ ಯಾರ ಸೊತ್ತು ಅಲ್ಲ, ಅದು ನೀವೇ ಮಾಡಬೇಕು, ನಿಮ್ಮ ಪ್ರಯತ್ನದಿಂದನೇ ಆಗ್ಬೇಕು. ಆದ್ರಿಂದ ನಿಮ್ಮನ್ನ ಉತ್ತೇಜನ ಮಾಡತಕ್ಕಂಥದ್ದಷ್ಟೇ ನಮ್ಮ ಕರ್ತವ್ಯ, ಸಮಾಜದ ಕರ್ತವ್ಯ, ಶಿಕ್ಷಕರ ಕರ್ತವ್ಯ, ಮತ್ತೆ ನಿಮ್ಮ ಪೋಷಕರ ಕರ್ತವ್ಯ ಅಂತ ಹೇಳ್ತಾ, ಇದನ್ನ ನೀವೆಲ್ಲರೂ ಕೂಡ ಖಂಡಿತ ವಯಸ್ಸಿಗೆ ಈ ಏನು ಪ್ರೌಢ ವ್ಯವಸ್ಥೆನಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನಿದೆ ಅದನ್ನ ಮಾಡಿ. ಮುಂದೆ ಭವಿಷ್ಯದಲ್ಲಿ ಇರ್ತದೆ, ಅದನ್ನ ಏನೇನ್ ಮಾಡ್ಬೇಕು ವಯಸ್ಸಿಗೆ ತಕ್ಕಂತೆ ಎಲ್ಲರಿಗೂ ಕೂಡ ಸಾಮಾಜಿಕವಾಗಿ ಬರ್ತದೆ. ಆದ್ರೆ ಈಗ ನೀವು ಕಲಿಯೋದಕ್ಕಷ್ಟೇ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ನಾವೆಲ್ಲರೂ ಕೂಡ ಇವತ್ತು ಈ ಪದವಿ ಪೂರ್ವ ಕಾಲೇಜ್ನ ತುಂಬು ಮನಸ್ಸಿಂದ ಉದ್ಘಾಟನೆ ಮಾಡಿದ್ವಿ. ನಾವೇ ಎಲ್ಲರೂ ಕೂಡ ಅಧಿಪೂಜೆಯನ್ನ ನೆರವೇರಿಸಿದ್ವಿ. ಜೊತೆನಲ್ಲಿ ಇವತ್ತು ಒಳ್ಳೆ ರೀತಿಯಲ್ಲಿ ರಾಜಣ್ಣ ಅವರು ಎಲ್ಲ ಇದನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇದ್ರಲ್ಲಿ ಓದ್ತಕ್ಕಂಥವ್ರೆಲ್ಲರೂ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ ಅಂತಕ್ಕಂಥದ್ದನ್ನ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ಅಲ್ಲಿ ಗೋಡೆಗಳಲ್ಲಿ ನಿಮ್ಮ ಹೆಸರುಗಳು ಬೇಡ, ನಿಮ್ಮ ಪರೀಕ್ಷೆಗಳಲ್ಲಿ ಫಲಿತಾಂಶದಲ್ಲಿ ನಿಮ್ಮ ಹೆಸರುಗಳು ಜಾಸ್ತಿ ಬಂದ್ರೆ ಈ ಶಾಲೆಯಲ್ಲಿ ಚಿರಾಯವಾಗಿ ಉಳಿತದೆ. ಆ ರೀತಿನಲ್ಲಿ ಮಕ್ಕಳ ಭವಿಷ್ಯ ರೂಪುಗೊಳ್ಳಿ, ಇದ್ರೊಳಗಡೆ ಓದಂತ ಮಕ್ಕಳದು ಅಂತ ನಾನಾದ್ರೂ ಕೂಡ ಶುಭವನ್ನು ಹಾರೈಸೋದ್ರ ಜೊತೆನಲ್ಲಿ ಒಂದು ಕಾಂಪೌಂಡು, ಮತ್ತೊಂದು ಇಲ್ಲಿ ಏನು ಬೇರೆ ಕೋರ್ಸ್ ಎಲ್ಲ ಬೇಕು ಅಂದ್ರು ಖಂಡಿತ ಬೇರೆ ಕೋರ್ಸ್ ಕೂಡ ಮುಂದಿನ ವರ್ಷದಿಂದ ಪ್ರಾರಂಭ ಮಾಡ್ತೀವಿ. ಈಗ ಏನು ಇದನ್ನ ಆರ್ಟ್ಸ್ ಇದೆ, ಕಾಮರ್ಸ್ ಅನ್ನ ಕೂಡ ಮುಂದಿನ ವರ್ಷ ಪ್ರಾರಂಭ ಮಾಡ್ಲಿಕ್ಕೆ ಈಗಾಗಲೇ ನಾವು DD ಅವರು ಮಾತಾಡಿದ್ದೇವೆ. ಖಂಡಿತ ಮುಂದಿನ ವರ್ಷ ಕೊಡ್ತಾರೆ, ಅದನ್ನು ಕೂಡ ಪ್ರಾರಂಭ ಮಾಡೋಣ. ಈಗ ಸೆಪ್ಟೀಸ್ ಇಂದ ನಾವು 8,28,00,000 ರೂಪಾಯಿ ಹಣ ಹಾಕಿದ್ದೀವಿ ಇಲ್ಲಿಗೆ, ಈ ಆವರಣಕ್ಕೆ. ಇಲ್ಲಿ ಸುಮಾರು 15 ಹೊಸ ಕಟ್ಟಡಗಳು ಬರ್ತವೆ, ಮತ್ತೆ ಒಳ್ಳೆ ಒಂದು ಎಲ್ಲ ಶಾಲೆಗಳು ಕೂಡ ನಿರ್ಮಾಣ ಆಗುತ್ತೆ. ಇಲ್ಲಿ LKG ಇಂದ ಹಿಡಿದು PUC ವರೆಗೂ ಕಾಲೇಜ್ ಆಗುತ್ತೆ.
ಅದು ಇವತ್ತು 10 ಶಾಲೆಗಳನ್ನ ತಾಲೂಕಲ್ಲಿ ಮಂಜೂರಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಈಗ 19ನೇ ತಾರೀಕು ನಾಡಿದ್ದು ಇದಾಗ್ತದೆ ಅಪ್ರೂವಲ್. ಖಂಡಿತ ಈಗಾಗಲೇ ಕ್ಯಾಬಿನೆಟ್ ಡಿಸಿಷನ್ ಎಲ್ಲ ಕೂಡ ಆಗಿದೆ ನಮ್ಮಿಂದ. ಅದು ನಾವು ಬಿಒರು 1 ವರ್ಷ ಪ್ರಯತ್ನ ಮಾಡಿದೀವಿ. ಕೆಲವು ರಿಸೋರ್ಸ್ ಪರ್ಸನ್ಸ್ ನ ಕರೆದು ಎಲ್ಲಾ ಶಾಲೆಯಲ್ಲೂ ಕೂಡ ನಾವು ಕಳಿಸಿ ಅಲ್ಲಿ ಸರ್ವೆ ಮಾಡಿಸಿ, ಜೊತೆನಲ್ಲಿ ಪಂಚಾಯತಿ ಒಂದೊಂದು ಮಾಡಬೇಕು ಅಂತ ನಾವು ಪ್ರಾರಂಭ ಮಾಡಿದ್ವಿ. ಇದನ್ನ ಪಂಚಾಯತಿಗೆ ಒಂದೊಂದು 5-5 ಎಕರೆ ಜಮೀನು ಇಟ್ಬಿಟ್ಟು ಅಲ್ಲಿ ಒಂದೇ ಕಡೆ ಎಲ್ಲಾ ತರ ಈ ತರ ಒಂದು ಶಾಲೆಗಳು ಮಾಡಿ LKG UKG ಇಂದ ಅಲ್ಲಿ ಸ್ಟೆಮ್ ಲ್ಯಾಬ್ ಇರ್ಬೋದು, ಸಿಂಥೆಟಿಕ್ ಟ್ರ್ಯಾಕ್ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಈ ತರ ಒಂದು ವ್ಯವಸ್ಥೆ ಮಾಡಬೇಕು. ಜೊತೆಗೆ 6ನೇ ತರಗತಿಯಿಂದ CET NEET ಕೋಚಿಂಗ್ ಕೊಡುವಂತ ರೀತಿಯಲ್ಲಿ ಶಾಲೆಗಳನ್ನ ಹೊರತರಲಿಕ್ಕೆ ಇವತ್ತು ಪ್ರಯತ್ನವನ್ನು ಮಾಡಿದ್ವಿ. ಇದನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಅವರು ಒಪ್ಕೊಂಡು ಇವತ್ತು 100 ಅಂತ ಶಾಲೆಗಳನ್ನ ಇಡೀ ನಮ್ಮ ಜಿಲ್ಲೆನಲ್ಲಿ ಎಲ್ಲ ನಮ್ಮ ಸ್ಟೇಟ್ ಅಲ್ಲಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಅಂದ್ರೆ ನಮ್ಮ ಜಿಲ್ಲೆನಲ್ಲಿ ಗುಬ್ಬಿ ಮತ್ತೆ ಟಿಪ್ಟೂರು, ಚಿಕ್ಕನಾಯಕನಹಳ್ಳಿ, ಬಳ್ಳಾರಿ ಜಿಲ್ಲೆ ಮತ್ತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೈನಿಂಗ್ ಎಫೆಕ್ಟೆಡ್ ಎಲ್ಲ ಅನುದಾನ ಆಯ್ತು, ಅವ್ರಿಗೆ ಲಭ್ಯ ಆಗಿದೆ ಇದು ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿಯಲ್ಲಿ ನಾವು ಶಾಲೆಗಳನ್ನ ಇವತ್ತು ತಾಲೂಕಲ್ಲಿ ತಂದು ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಮಕ್ಕಳು ಯಾರೇ ಆಗಿರ್ಬೋದು ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು, ಅವರೆಲ್ಲೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ನಾವು ಶೈಕ್ಷಣಿಕವಾಗಿ ಅವ್ರನ್ನ ಬೆಳೆಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು CET NEET ನಾವು 13 ವರ್ಷದಿಂದ ಉಚಿತವಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ. ನಾವು ಅಲ್ಲಿ ಓದಂತ ಮಕ್ಕಳು ಎಲ್ಲೆಲ್ಲೋ ಕೂಡ ಅವ್ರ ಭವಿಷ್ಯವನ್ನು ಕಟ್ಕೋತಾ ಇದ್ದಾರೆ. ಖಂಡಿತ ಈ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ KS ಕೂಡ ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದೇವೆ. KS ಮಾಡಿದ್ರೆ ಈಗ ಸಬ್ ಇನ್ಸ್ಪೆಕ್ಟರ್ ಇಂಟರ್ವ್ಯೂಸ್ ಇರ್ಬೋದು, SDA FDAಗಳಿರ್ಬೋದು, ಇಂಥವಾದ್ರೂ ಕೂಡ ಅವ್ರಿಗೆ ಅನುಕೂಲ ಆಗ್ತದೆ. ಅವೇ ಕಾಲ್ ಮಾಡೋದು, ಆ ತರ ಒಂದು ಪ್ರಯತ್ನಗಳನ್ನು ಕೂಡ ಮುಂದಿನ ದಿವಸಗಳಲ್ಲಿ ಮಾಡೋಣ ಅಂತಕ್ಕಂಥದ್ದು. ಮತ್ತೆ ಇನ್ನ ಟೆಕ್ನಿಕಲ್ ಕೋರ್ಸ್ ಕೂಡ ಇಲ್ಲಿಗೆ ತರಲಿಕ್ಕೆ ಎಲ್ಲದೂ ಕೂಡ ಪ್ರಯತ್ನಗಳು ನಡೀತಾ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮಲ್ಲಿ ಏನು ಆರ್ಟಿಕಲ್ ಅಗ್ರಿಕಲ್ಚರ್ ಅಲ್ಲಿ ನಮ್ಮ ಹುಡುಗ ಒಬ್ಬ ಸಂಜಯ್ ಅಂತ ಇಲ್ಲೇವನೇ, ನಮ್ಮ ಹಳ್ಳಿ ತಿಮ್ಲಾಪುರದ ಹುಡುಗ, ಅವನು 200 ಚಿಲ್ಲರೆ ಅಂಕವನ್ನು ಪಡೆದು ಅವನು ರ್ಯಾಂಕ್ ಬಂದ ಪಾಪ. ಅವನಿಗೆ ಇವತ್ತು ಒಳ್ಳೆ ಶಾಲೆನಲ್ಲಿ ಇವತ್ತು ಎಲ್ಲಿ ನಮ್ಮ ಇದರಲ್ಲಿ ಸರ್ಕಾರಿ ಸೀಟ್ ಸಿಕ್ಕಿದೆ, GKVK ನಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ. ಈ ತರ ಗ್ರಾಮೀಣ ಮಕ್ಕಳಲ್ಲೂ ಕೂಡ ಪ್ರತಿಭೆ ಇದೆ, ಅವರೆಲ್ಲರೂ ಕೂಡ ಓದ್ಬೋದು ಅಂತಕ್ಕಂಥದ್ಗೆ ಈ ಮಕ್ಕಳೇ ನಿದರ್ಶನ. ಆದ್ರಿಂದ ವಿದ್ಯೆ ಯಾರ ಸೊತ್ತು ಅಲ್ಲ, ನೀವು ಕಲಿತವ್ರದ್ದು ಅಷ್ಟೇ ಅದು ಉಳಿತದೆ. ಖಂಡಿತ ಜ್ಞಾನವನ್ನು ಬೆಳೆಸ್ಕೊಳ್ಳಿ, ಸಾಮಾಜಿಕವಾಗಿ ಸಂಸ್ಕಾರ ಸಂಸ್ಕೃತಿ ಎಲ್ಲನೂ ಕೂಡ ಜೊತೆಯಲ್ಲಿ ಬೆಳೆಸ್ಕೊಂಡು ಹೋಗುವಂತ ಕೆಲಸ ಆಗ್ಲಿ ಅಂತಕ್ಕಂಥದ್ದನ್ನ ಇವತ್ತು ಅಂದಿನ ಕೆರೆಗೆ ಇವತ್ತು ಏನೇನ್ ಬೇಕು ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡಕ್ಕೆ ನಾನು ಯಾವತ್ತೂ ಕೂಡ ಸಿದ್ಧ. ಇವತ್ತು ರಸ್ತೆ ಒಂದಿದೆ, ರಸ್ತೆ ಒಂದು ಪೂರ್ಣ ಪ್ರಮಾಣದಲ್ಲಿ ಸಿಮೆಂಟ್ ರಸ್ತೆ ಮಾಡಿಸುವಂತ ಜವಾಬ್ದಾರಿ ಎಲ್ಲಿ ಆ ಪೊಲೀಸ್ ಸ್ಟೇಷನ್ ಪಕ್ಕದ ರೋಡ್ ಇಂದ ಸೀದಾ ಅಲ್ಲಿ ಬಸ್ ಸ್ಟ್ಯಾಂಡ್ ವರ್ಗೂ ಕೂಡ, ಕೆಳಗಡೆ ಬಸ್ ಸ್ಟ್ಯಾಂಡ್ ವರ್ಗೂ ಕೂಡ ಆ ರಸ್ತೆ ಮಾಡಿಸುವಂತ ಕೆಲಸವನ್ನು ಮಾಡ್ತೇವೆ. ಈಗ ಮೊನ್ನೆ ಒಂದು 6 ಕೋಟಿ ಹಾಕ್ಬಿಟ್ಟು ಇಲ್ಲಿಂದ ಕಾನ್ಕೆರೆವರೆಗೂ ರಸ್ತೆ ಮಾಡಿದ್ವಿ. ಇಲ್ಲಿದೊಂದು ಸ್ವಲ್ಪ ತಡ ನಿಂತಿರೋದು ಯಾಕೆಂದ್ರೆ ಅವತ್ತು ಬಂದ ಪೂಜೆಗೆ ಮಾಡಕ್ ಬಂದಂತ ಸಂದರ್ಭದಲ್ಲಿ ನೀವೆಲ್ಲ ಕೇಳ್ಕೊಂಡ್ರಿ, ಡಿವೈಡರ್ ಹಾಕಿ ಅಗಲ ವಿಶಾಲವಾಗಿ ಮಾಡಿ ಟೌನ್ ಲಿಮಿಟ್ಸ್ ಅಲ್ಲಿ ಅಂತ. ಖಂಡಿತ ಅದನ್ನ ಈಗ ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಅದಾದ್ಮೇಲೆ ಒಂದು ಒಳ್ಳೆಯ ನಗರವಾಗಿ ಇದು ಪರಿವರ್ತನೆ ಆಗ್ತದೆ. ಜೊತೆಗೆ ಈ ಒಂದು ವಾತಾವರಣ ಏನಿದೆ ಇದು ಶೈಕ್ಷಣಿಕವಾಗಿ ಒಂದು ಸೂಕ್ತವಾದಂತ ಸ್ಥಳ ಇದಾಗಿದೆ. ಇಲ್ಲಿ ಅಂದಿಂಕೆರೆಯಲ್ಲಿ ಇದೊಂದು ಸಿಕ್ಕಿರ್ತಕ್ಕಂಥದ್ದು ಈ ಭಾಗ ಪುಣ್ಯದ ಕೆಲಸ ಅಂತಕ್ಕಂಥದ್ದನ್ನ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಶಿಕ್ಷಣ ಇಲ್ಲಿ ಓದಂತ ಎಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡ್ಲಿಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧವಾಗಿರೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವು ಒಂದು ಸುಮಾರು ಈಗಾಗಲೇ 96 ವಾರಗಳಿಂದ ಜನಸ್ಪಂದನ ಮಾಡ್ತಾ ಇದ್ದೇವೆ ಚಿಕ್ಕನಾಯಕನಲ್ಲಿ. ಯಾರ್ದು ಕೂಡ ಪೆನ್ಷನ್ಸ್ ಬಾಕಿ ಇಲ್ಲ ತಾಲೂಕಲ್ಲಿ. ಯಾರು ಈ ವಾರ ಬಂದು ಅರ್ಜಿ ಕೊಡ್ತಾರೋ ಮುಂದಿನ ವಾರ ಅವ್ರಿಗೆ ಆದೇಶ ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ಈ ತರ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ರಾಮಚಂದ್ರ ಹೇಳೋದ್ರಲ್ಲಿ ನಾವು ಅರ್ಜಿಗೆ ಅಷ್ಟೇ ಮಹತ್ವ ಕೊಡ್ತೀವಿ, ಅವ್ರ ಮಕನೂ ಕೂಡ ನೋಡಕ್ ಹೋಗಲ್ಲ. ಅವ್ರಿಗೆ ಏನ ಕೆಲಸ ಆಗಬೇಕು ಕಾನೂನು ರೀತಿ ಮಾಡುವಂತ ಕೆಲಸ ಮಾಡ್ತೀವಿ ನಾವೆಲ್ಲ ಅಧಿಕಾರಿಗಳು ಸೇರ್ಕೊಂಡು. ಆ ತರ ಒಂದು ಕೆಲಸಗಳನ್ನ ಇವತ್ತು ಮಾಡ್ಕೊಂಡು ಹೊರಟಿದ್ದೇವೆ. ಜೊತೆನಲ್ಲಿ ಅದನ್ನ ಇವತ್ತು 100ನೇ ವಾರಕ್ಕೆ ನಾವು ಏನೇನ್ ಮಾಡಿದೀವಿ ಅನ್ನೋದು ಒಂದು ಕೈಪಿಡಿನೂ ಕೂಡ ಪ್ರತಿ ಮನೆಗೂ ಹಂಚಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಖಂಡಿತ ಇದೆಲ್ಲ ಯಾಕೆ ಅಂದ್ರೆ ನಮ್ಗೆ ಜನಗಳಿಗೆ ಯಾವ ರೀತಿ ಅಧಿಕಾರಿಗಳು ಕೂಡ ಸ್ಪಂದಿಸಿ ಕೆಲಸ ಮಾಡ್ತಾರೆ ಅದಕ್ಕೆ. ಈಗ ಉದಾಹರಣೆಗೆ ನಮ್ಮ BO ಇರ್ಬೋದು, ನಮ್ಮ ಕೃಷಿ ಅಧಿಕಾರಿಗಳು ಶಿವರಾಜ್ ಇರ್ಬೋದು, ಎಲ್ಲ ಒಳ್ಳೆ CDP ಅವರು ಇರ್ಬೋದು, ಉತ್ತಮವಾದ ಅಧಿಕಾರಿಗಳಿದ್ದಾರೆ. ಈ ತಹಸೀಲ್ದಾರ್ ಕೂಡ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇವರೆಲ್ಲ
ಒಂದು ಒಳ್ಳೆ ರೀತಿಯಲ್ಲಿ ಸುಧಾರಣೆ, ಇಲಾಖೆಗಳಲ್ಲಿ ಸುಧಾರಣೆ ತರಬೇಕು. ಅಲ್ಲಿ ನಮ್ಮ ಜನಗಳನ್ನ ಹಲಸಬಾರ್ದು. ಅವ್ರ ಹತ್ರ ಹೋದಾಗ ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಕೆಲಸವನ್ನ ಮಾಡಿಕೊಟ್ಟು ಕೂರಿಸಿ ಅವ್ರಿಗೆ ಗೌರವಯುತವಾಗಿ ಕೆಲಸವನ್ನ ಮಾಡಿಕೊಟ್ರೆ ಖಂಡಿತ ಇವತ್ತು ಜನಗಳನ್ನು ಕೂಡ ಮೆಚ್ಕೋತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ಈ ಪದವಿ ಪೂರ್ವ ಕಾಲೇಜಿನ ಒಂದು ನಾವು ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ, ಖಂಡಿತ ಇದರಲ್ಲಿ ಓದಂತ ಮಕ್ಕಳ ಭವಿಷ್ಯ ಉಜ್ವಲವಾಗಿರ್ಲಿ. ಇಲ್ಲಿ ಏನೇ ಬೇಕಾದ್ರೂ ಕೂಡ ನಾವೆಲ್ಲರೂ ಕೂಡ ಒದಗಿಸ್ಕೊಡಕ್ಕೆ ನಾವು ನಿಮ್ ಜೊತೆ ಇದ್ದೇವೆ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.